Hello everyone, welcome our education channel We Learn Together. ಈ ಒಂದು ವಿಡಿಯೋದಲ್ಲಿ 7ನೇ ತರಗತಿಯ ಸಮಾಜ ವಿಜ್ಞಾನದ ಸಂಪೂರ್ಣ ಪ್ರಶ್ನೋತ್ತರಗಳ 5ನೆಯ ಒಂದು ಸರಣಿಯನ್ನು ನಾವು ನೋಡ್ತಾ ಹೋಗೋಣ. ಆಲ್ರೆಡಿ 6, 7, 8 ಮತ್ತು 9, 10ರ ಸರಿಸುಮಾರು 5 ಸರಣಿಗಳನ್ನು ಪ್ರಶ್ನೋತ್ತರಗಳ ಸರಣಿಯನ್ನು ನೋಡಿದ್ದೇವೆ. ಇನ್ನೇನು ನಾಳೆ ಬೆಳಗ್ಗೆ ಅಂದರೆ ನಿಮಗೆ TET ಎಕ್ಸಾಮ್ ಇರುವಂಥದ್ದು. ಆ ಎಕ್ಸಾಮ್ಗೆ ಲಾಸ್ಟ್ ಟೈಮ್ನ ರಿವಿಷನ್ಗಾಗಿ ಒಂದು ಗ್ಲ್ಯಾನ್ಸನ್ನು ಮಾಡ್ಕೊಂಡು ಹೋಗಲಿಕ್ಕೆ ಈ ಎಲ್ಲ ವಿಡಿಯೋಗಳು ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಇದರ ಜೊತೆಯಲ್ಲಿ ಕನ್ನಡ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟ ವಿಡಿಯೋಗಳಿದ್ದಾವೆ. ಹಾಗೆ ಸೈಕಾಲಜಿಗೆ ಸಂಬಂಧಪಟ್ಟಂತಹ ವಿಡಿಯೋಗಳು ಸಹ ನಮ್ಮ ಚಾನಲ್ನ ಪ್ಲೇಲಿಸ್ಟ್ನಲ್ಲಿ ಇರುವಂಥದ್ದು. ಅವುಗಳನ್ನು ಸಹ ನೀವು ನೋಡಿ ನಿಮ್ಮ ಸ್ಕೋರನ್ನು ಅಟ್ಲೀಸ್ಟ್ 110ಕ್ಕೂ ಅಧಿಕ ಸ್ಕೋರನ್ನು ಮಾಡಿಕೊಂಡ್ರೆ ಮುಂದೆ ಬರುವಂತಹ ನೇಮಕಾತಿ ಪರೀಕ್ಷೆಗಳಲ್ಲಿ ಇವು ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅನ್ನೋ ಉದ್ದೇಶದಿಂದ ಈ ವಿಡಿಯೋವನ್ನು ಮಾಡ್ತಾ ಇರುವಂಥದ್ದು. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ವಿ ಲರ್ನ್ ಟುಗೆದರ್ ಎಜುಕೇಷನ್ ಚಾನಲನ್ನು ಸಬ್ಸ್ಕ್ರೈಬ್ ಆಗದೇಗಿದ್ರೆ ಅಥವಾ ನಮ್ಮ ಚಾನಲ್ಗೆ ನ್ಯೂ ಯೂಸರ್ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬಟನ್ ಒತ್ತುವ ಮೂಲಕ ನಮಗೆ ನೋಟಿಫೈ ಆಗಿರಿ. ಫಸ್ಟ್ ಕ್ವಶನ್, ರಾಜಾರಾಮ್ ಮೋಹನ್ ರಾಯ್ ಅವರಿಗೆ ಭಾರತದ ಪುನರುಜ್ಜೀವನ ಪಿತಾಮಹ ಎಂದು ಕರೆದವರಾರು? ರಾಜಾರಾಮ್ ಮೋಹನ್ ರಾಯ್ ಇವರನ್ನು ಭಾರತದ ಪುನರುಜ್ಜೀವನ ಪಿತಾಮಹ ಅಂತ ಹೇಳಿ ಯಾರು ಕರೆದಿದ್ದಾರೆ? ರವೀಂದ್ರನಾಥ್ ಟ್ಯಾಗೋರ್ ಅವರು ಕರೆದಿರುವಂಥದ್ದು. ನೆಕ್ಸ್ಟ್, ರಾಜಾರಾಮ್ ಮೋಹನ್ ರಾಯ್ ಅವರು ಆತ್ಮೀಯ ಸಭಾವನ್ನು ಸ್ಥಾಪಿಸಿದ ವರ್ಷ? 1814ರಲ್ಲಿ ಆತ್ಮೀಯ ಸಭಾವನ್ನು ಸ್ಥಾಪನೆ ಮಾಡ್ತಾರೆ. ನಾವೇನು ಬ್ರಹ್ಮ ಸಮಾಜ ಅಂತ ಕರಿತೇವೆ, ಬ್ರಹ್ಮ ಸಮಾಜದ ಸ್ಥಾಪಕರು ರಾಜಾರಾಮ್ ಮೋಹನ್ ರಾಯ್ ಇವರು. ಬ್ರಹ್ಮ ಸಮಾಜವನ್ನು ಸ್ಥಾಪನೆ ಮಾಡೋದಕ್ಕಿಂತಲೂ ಮೊದಲು ಇವರು 1814ರಲ್ಲಿ ಆತ್ಮೀಯ ಸಭಾ ಹೇಳುವಂತಹ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿದರು. ನೆಕ್ಸ್ಟ್, 3ನೇ ಪ್ರಶ್ನೆ, ಬ್ರಹ್ಮ ಸಮಾಜದ ಸ್ಥಾಪಕರು ರಾಜಾರಾಮ್ ಮೋಹನ್ ರಾಯ್. ಈ ಬ್ರಹ್ಮ ಸಮಾಜ ಆತ್ಮೀಯ ಸಭಾದ ನಂತರ ಸ್ಥಾಪನೆಯಾಗಿ ಬ್ರಹ್ಮ ಸಭಾ ಹೇಳುವಂಥ ಹೆಸರನ್ನು ಪಡ್ಕೊಳ್ತು. ಅದಾದ 1 ವರ್ಷದ ನಂತರ ಬ್ರಹ್ಮ ಸಮಾಜ ಅಂತ ಹೇಳಿ ಆಯಿತು. 4ನೇ ಪ್ರಶ್ನೆ, ಸತಿ ಪದ್ಧತಿ ಆಚರಣೆ ಕಾನೂನು ಬಾಹಿರ ಎಂದು ಘೋಷಿಸಿದ ಬ್ರಿಟಿಷ್ ಗವರ್ನರ್? ವಿಲಿಯಂ ಬೆಂಟಿಕ್. 1829ರಲ್ಲಿ ಈತ ಸತಿ ಪದ್ಧತಿ ಅಂದರೆ ಏನು? ಗಂಡ ಸತ್ತ ನಂತರ ಆತನ ಚಿತೆಗೆ ಹಾರಿ ಪ್ರಾಣವನ್ನು ಬಿಡುವಂತಹ ಸತಿ ಪದ್ಧತಿ ಆಚರಣೆ ಕಾನೂನು ಬಾಹಿರ ಅಂತ ಹೇಳಿ ವಿಲಿಯಂ ಬೆಂಟಿಕ್ ಘೋಷಣೆ ಮಾಡ್ತಾನೆ. ಹೀಗೆ ವಿಲಿಯಂ ಬೆಂಟಿಕ್ ಘೋಷಣೆ ಮಾಡಲಿಕ್ಕೆ ಕಾರಣೀಕರ್ತರಾದಂಥವ್ರು ಯಾರು ಅಂದರೆ ರಾಜಾರಾಮ್ ಮೋಹನ್ ರಾಯ್ ಅವರು. ಅವರ ಒಂದು ಶಿಫಾರಸು, ಅವರ ಒಂದು ಸಲಹೆಯ ಮೇರೆಗೆ ಈ ರೀತಿಯಾಗಿ ಘೋಷಣೆಯನ್ನು ಮಾಡ್ತಾರೆ. ನೆಕ್ಸ್ಟ್, ರಾಜಾರಾಮ್ ಮೋಹನ್ ರಾಯ್ ಅವರ ಪತ್ರಿಕೆ ಹೆಸರು? ಸಂವಾದ ಕೌಮುದಿ ಹೇಳುವಂಥ ಪತ್ರಿಕೆಯನ್ನು ಇವರು ಪ್ರಾರಂಭ ಮಾಡ್ತಾರೆ. ಅದರಲ್ಲಿ ಏಕದೇವತಾ ಆರಾಧನೆ ಬಗ್ಗೆ ವಿಷಯವನ್ನು ತಿಳಿಸ್ಕೊಡ್ತಾರೆ. ಹಾಗೆ ಇವುಗಳ ಜೊತೆಯಲ್ಲಿ ಬಹುಪತ್ನಿತ್ವದ ವಿರೋಧ, ಸತಿ ಪದ್ಧತಿಯ ನಿಷೇಧ, ಅವೆಲ್ಲದರ ಜೊತೆಗೆ ಪಾಶ್ಚಾತ್ಯ ಶಿಕ್ಷಣ ಅಥವಾ ಇಂಗ್ಲಿಷ್ ಶಿಕ್ಷಣಕ್ಕೆ ಇವರು ಮಹತ್ವವನ್ನು ಕೊಟ್ಟಿರುವಂಥವ್ರು. ಎಲ್ಲರೂ ಭಾರತೀಯರು, ಭಾರತೀಯ ಭಾಷೆ ಶಿಕ್ಷಣ ಅಂತ ಹೇಳ್ತಾ ಇದ್ರೆ ರಾಜಾರಾಮ್ ಮೋಹನ್ ರಾಯ್ ಅವರು ಐರೋಪ್ಯ ಪೂರ್ವ ಮತ್ತು ಪಶ್ಚಿಮದ ಶಿಕ್ಷಣವನ್ನು ಸೇರಿಸಲಿಕ್ಕೆ ಹೊರಟಂಥವ್ರು. ವೇದಾಂತ್ ಕಾಲೇಜ್ ಅನ್ನು ಸ್ಥಾಪನೆ ಮಾಡಿದಂಥವರು ರಾಜಾರಾಮ್ ಮೋಹನ್ ರಾಯ್ ಅವರು. ರಾಜಾರಾಮ್ ಮೋಹನ್ ರಾಯ್ ಅವರ ಕಾರ್ಯಗಳನ್ನು ಮುಂದುವರೆಸಿದಂಥವರು. ರಾಜಾರಾಮ್ ಮೋಹನ್ ರಾಯರ ಮರಣದ ನಂತರ ಈ ಬ್ರಹ್ಮ ಸಮಾಜವನ್ನು ಮುಂದುವರಿಸಿಕೊಂಡು ಹೋದಂಥವರು. ಅವರ ಒಂದು ಏನೆಲ್ಲ ಕಾರ್ಯಗಳಿದ್ವು ಈ ಕಾರ್ಯಗಳನ್ನೆಲ್ಲ ಮುಂದುವರಿಸಿಕೊಂಡು ಅಂತ ಹೋದವರು ದೇವೇಂದ್ರನಾಥ್ ಟ್ಯಾಗೋರ್ ಮತ್ತು ಕೇಶವ್ ಚಂದ್ರ ಸೇನ್ ಅವರು. ರಾಮ್ ಮೋಹನ್ ರಾಯರಿಗೆ ರಾಜ ಎಂಬ ಬಿರುದನ್ನು ನೀಡಿದಂಥವರು. ಮೊಘಲ್ ಬಾದಶಾಹ ರಾಮ್ ಮೋಹನ್ ರಾಯರವರಿಗೆ ರಾಜ ಹೇಳುವಂಥ ಬಿರುದನ್ನು ಕೊಡ್ತಾರೆ. ಅದಾದ ನಂತರ ಅವರು ರಾಜಾರಾಮ್ ಮೋಹನ್ ರಾಯ್ ಹೇಳುವಂಥ ಹೆಸರಿನಿಂದ ಪ್ರಸಿದ್ಧಿಯನ್ನು ಪಡಿತಾರೆ. ಪ್ರಾರ್ಥನಾ ಸಮಾಜವನ್ನು ಸ್ಥಾಪನೆ ಮಾಡಿದಂಥವರು ಆತ್ಮಾರಾಮ್ ಪಾಂಡುರಂಗ ಇವರು ಸ್ಥಾಪನೆ ಮಾಡ್ತಾರೆ. ನೆಕ್ಸ್ಟ್, ಸತ್ಯಶೋಧಕ ಸಮಾಜದ ಸ್ಥಾಪಕರು ಮಹಾತ್ಮ ಜ್ಯೋತಿಬಾ ಫುಲೆ ಇವರು ಸತ್ಯಶೋಧಕ ಸಮಾಜವನ್ನು ಪ್ರಾರಂಭ ಮಾಡ್ತಾರೆ. ಮಹಾರಾಷ್ಟ್ರದಲ್ಲಿ ಸ್ಥಾಪನೆ ಆಗುತ್ತೆ. ನಡೆದಂತಹ ಬ್ರಾಹ್ಮಣೇತರ ಚಳುವಳಿ ಅಂದರೆ ಈ ಸತ್ಯಶೋಧಕ ಸಮಾಜದ ಚಳುವಳಿಗಳು. ಮಹಾತ್ಮ ಜ್ಯೋತಿಬಾ ಫುಲೆ ಅವರು ಬರೆದಂತಹ ಕೃತಿ ಗುಲಾಮಗಿರಿ ಹೇಳುವಂಥ ಒಂದು ಕೃತಿಯನ್ನು ಅವರು ಬರೆದಿದ್ದಾರೆ. ನೆಕ್ಸ್ಟ್, BR ಅಂಬೇಡ್ಕರ್ ಅವರು ತಮ್ಮ ತಾತ್ವಿಕ ಮಾರ್ಗದರ್ಶಕರನ್ನಾಗಿ ಸ್ವೀಕರಿಸಿದ್ದು ಇವರನ್ನ? ಮಹಾತ್ಮ ಜ್ಯೋತಿಬಾ ಫುಲೆ ಅವರನ್ನ BR ಅಂಬೇಡ್ಕರ್ ಅವರು ತಮ್ಮ ತಾತ್ವಿಕ ಮಾರ್ಗದರ್ಶಕರನ್ನಾಗಿ ಸ್ವೀಕಾರವನ್ನು ಮಾಡಿಕೊಳ್ತಾರೆ. ಯಂಗ್ ಬಂಗಾಲಿಯನ್ ಚಳುವಳಿಯ ನೇತಾರರು ಅಥವಾ ಯುವ ಬಂಗಾಳಿ ಚಳುವಳಿ
ಬಂಗಾಳಿ ಚಳುವಳಿ ಅಂತ ಹೇಳಿ ಕನ್ನಡದಲ್ಲಿ ಕರೆಯುವಂಥದ್ದು. ಅದನ್ನು ನೇತಾರರು ಹೆನ್ರಿ ವಿವಿಯನ್ ಡಿರೋಜಿಯೋ ಹೇಳುವಂಥ ಒಬ್ಬ ಆಂಗ್ಲೋ ಇಂಡಿಯನ್ನರು. ಆಂಗ್ಲೋ ಇಂಡಿಯನ್ ಅಂತ ಕರೆಯುವಂಥದ್ದು ಯಾರಿಗೆ? ಅವರ ತಂದೆ ತಾಯಿಗಳಲ್ಲಿ ಒಬ್ಬರು ಇಂಡಿಯನ್ ಆಗಿರ್ತಾರೆ, ಇನ್ನೊಬ್ಬರು ಯುರೋಪಿಯನ್ ಆಗಿರ್ತಾರೆ, ಅಂಥವರಿಗೆ ಆಂಗ್ಲೋ ಇಂಡಿಯನ್ ಅಂತ ಹೇಳಿ ಕರೆಯುವಂಥದ್ದು. ನೆಕ್ಸ್ಟ್, ಆರ್ಯ ಸಮಾಜದ ಸ್ಥಾಪಕರು ಸ್ವಾಮಿ ದಯಾನಂದ ಸರಸ್ವತಿಯವರು. ನೆಕ್ಸ್ಟ್, ದಯಾನಂದ ಸರಸ್ವತಿ ಅವರ ಮೊದಲ ಹೆಸರು ಅಥವಾ ಮೂಲ ಹೆಸರು ಮೂಲಶಂಕರ ಹೇಳುವಂಥದ್ದು ಅವರ ಮೊದಲ ಹೆಸರು ಆಗಿತ್ತು. ವೇದಗಳಿಗೆ ಹಿಂದಿರುಗಿ ಎಂದು ಕರೆಯನ್ನು ನೀಡಿದಂಥವರು ಸ್ವಾಮಿ ದಯಾನಂದ ಸರಸ್ವತಿ. ಅವರು ಏನು ಹೇಳ್ತಾರೆ? ವೇದಗಳು ಮಾತ್ರ ಪ್ರಮಾಣೀಕೃತ, ವೇದಗಳು ಮಾತ್ರ ಪ್ರಮಾಣೀಕೃತ ಅಂತ ಹೇಳಿ ಅವರು ಕರೀತಾರೆ. ಯಾಕೆ? ಭಾರತದಲ್ಲಿರುವಂತಹ ಬಹಳಷ್ಟು ಸಮಸ್ಯೆಗಳಿಗೆ ಈ ವೇದಗಳು ಮಾತ್ರ ಸಲಹೆಯನ್ನು ನೀಡುತ್ತೆ, ವೇದಗಳನ್ನು ಕಲಿಬೇಕು ಅಂತ ಹೇಳಿ ಅವರು ಒತ್ತನ್ನು ನೀಡ್ತಾರೆ. ನೆಕ್ಸ್ಟ್, ಸ್ವಾಮಿ ದಯಾನಂದ ಸರಸ್ವತಿ ಅವರ ಕೃತಿ ಸತ್ಯಾರ್ಥ ಪ್ರಕಾಶ ಹೇಳುವಂಥ ಕೃತಿಯನ್ನು ಇವರು ರಚಿಸಿರ್ತಾರೆ. ಲಾಹೋರ್ನಲ್ಲಿ ದಯಾನಂದ್ ಆಂಗ್ಲೋ ವೈದಿಕ್ ಕಾಲೇಜನ್ನು ಸ್ಥಾಪನೆ ಮಾಡಿದಂಥವರು ಲಾಲ್ ಹಂಸರಾಜ್. ದಯಾನಂದ್ ಆಂಗ್ಲೋ ವೈದಿಕ್ ಕಾಲೇಜ್, DAV ಕಾಲೇಜ್ ಅಂತ ಕರೆಯುವಂಥದ್ದು, ಇದನ್ನು ಲಾಲ್ ಹಂಸರಾಜ್ ಅವರು ಸ್ಥಾಪನೆ ಮಾಡ್ತಾರೆ. ಆರ್ಯ ಸಮಾಜದ ತತ್ವದಿಂದ ಪ್ರಭಾವಿತರಾದ ರಾಷ್ಟ್ರೀಯ ನಾಯಕರು ಬಾಲಗಂಗಾಧರ್ ತಿಲಕರು, ಲಾಲಾ ಲಜಪತ್ ರಾಯ್. ಇವರು ಆರ್ಯ ಸಮಾಜದ ತತ್ವಗಳೇನಿದ್ದಾವೆ, ಹಿಂದೂಯಿಸಮ್ ಅಥವಾ ಹಿಂದೂ ಹೇಳುವಂಥ ತತ್ವಗಳಿಂದ ಪ್ರಭಾವಿತರಾಗಿರ್ತಾರೆ. ವೇದ, ಹಿಂದೂ ಹೇಳುವಂಥ ತತ್ವಗಳಿಂದ ಇವು ಪ್ರಭಾವಿತರಾಗಿರ್ತಾರೆ. ಮತಾಂತರಗೊಂಡವರನ್ನು ಪುನಃ ಹಿಂದೂ ಧರ್ಮಕ್ಕೆ ಕರೆತರುವುದಕ್ಕಾಗಿ ಆರಂಭಿಸಿದ ಚಳುವಳಿ ಶುದ್ಧಿ ಚಳುವಳಿ. ಶುದ್ಧಿ ಚಳುವಳಿ ಏನು ಹೇಳುತ್ತೆ? ಈ ಆರ್ಯ ಸಮಾಜ ಇದ್ದಂತಹ ಒಂದು ಸಂದರ್ಭದಲ್ಲಿ ಹಿಂದೂ ಧರ್ಮದಿಂದ ಬೇರೆ ಬೇರೆ ಮತಗಳಿಗೆ ಮತಾಂತರ ಹೊಂದಲಿಕ್ಕೆ ಅವಕಾಶ ಇತ್ತೇ ವಿನಃ ಆ ರೀತಿ ಮತಾಂತರಗೊಂಡವರನ್ನು ಪುನಃ ಹಿಂದೂ ಧರ್ಮಕ್ಕೆ ತರಲಿಕ್ಕೆ ಯಾವುದೇ ಒಂದು ಅವಕಾಶಗಳಿರಲಿಲ್ಲ. ಅಂತಹ ಸಂದರ್ಭದಲ್ಲಿ ಈ ಶುದ್ಧಿ ಚಳುವಳಿ ಆರಂಭ ಆಗುತ್ತೆ. ಹಿಂದೂ ಧರ್ಮದಿಂದ ಬೇರೆ ಬೇರೆ ಮತಕ್ಕೆ ಮತಾಂತರಗೊಂಡವರನ್ನು ಪುನಃ ಹಿಂದೂ ಧರ್ಮಕ್ಕೆ ಕರೆತರುವಂತಹ ಚಳುವಳಿ ಇದಾಗಿದೆ. ನೆಕ್ಸ್ಟ್, ಶುದ್ಧಿ ಚಳುವಳಿಯನ್ನು ಆರಂಭಿಸಿದಂಥವರು. ಶುದ್ಧಿ ಚಳುವಳಿ ಅಂದರೆ ಮತಾಂತರಗೊಂಡವರನ್ನು ಹಿಂದೂ ಧರ್ಮಕ್ಕೆ ತರುವ ಚಳುವಳಿ. ಇದನ್ನು ಶ್ರದ್ಧಾನಂದರು, ಈ ಸ್ವಾಮಿ ದಯಾನಂದ ಸರಸ್ವತಿ ಅವರು ಏನಿರ್ತಾರೆ ಅವರ ಶಿಷ್ಯರಾದಂತಹ ಶ್ರದ್ಧಾನಂದರು ಈ ಶುದ್ಧಿ ಚಳುವಳಿಯನ್ನು ಆರಂಭ ಮಾಡ್ತಾರೆ. ಸ್ವಾಮಿ ವಿವೇಕಾನಂದರ ಮೊದಲ ಹೆಸರು ನರೇಂದ್ರನಾಥ ದತ್ತ. ಸ್ವಾಮಿ ವಿವೇಕಾನಂದರು ಜನಿಸಿದ್ದು 1863 ಜನವರಿ 12ರಂದು ಪಶ್ಚಿಮ ಬಂಗಾಳದ ಕಲ್ಕತ್ತಾದಲ್ಲಿ ಇವರು ಜನಿಸ್ತಾರೆ. ಹಾಗಾಗಿ ಜನವರಿ 12ರಂದು ರಾಷ್ಟ್ರೀಯ ಯುವ ದಿನ ಅಂತ ಹೇಳಿ ಆಚರಣೆಯನ್ನು ಮಾಡ್ತಾರೆ ಸ್ವಾಮಿ ವಿವೇಕಾನಂದರ ಜನ್ಮದಿನವನ್ನು. 24ನೇ ಪ್ರಶ್ನೆ, ಸ್ವಾಮಿ ವಿವೇಕಾನಂದರ ಗುರುಗಳು ರಾಮಕೃಷ್ಣ ಪರಮಹಂಸರು. ನರೇಂದ್ರನಾಥ ದತ್ತರ ಹೆಸರು ಸ್ವಾಮಿ ವಿವೇಕಾನಂದ ಎಂದು ಮಾಡಿದವರು. ಮೊದಲು ನರೇಂದ್ರನಾಥ ದತ್ತ ಅಂತ ಇದ್ದ ಹೆಸರನ್ನ ಸ್ವಾಮಿ ವಿವೇಕಾನಂದ ಅಂತ ಮಾಡಿದಂಥವ್ರು ಯಾರು? ಖೇತ್ರಿಯ ರಾಜ ಅಜಿತ್ ಸಿಂಗ್ ಅವರ ಸಲಹೆಯ ಮೇರೆಗೆ 1982ರಲ್ಲಿ ನರೇಂದ್ರನಾಥ ದತ್ತರ ಹೆಸರನ್ನ ಸ್ವಾಮಿ ವಿವೇಕಾನಂದ ಅಂತ ಮಾಡಲಾಗುತ್ತೆ. ನೆಕ್ಸ್ಟ್ 26ನೇ ಪ್ರಶ್ನೆ, ಸ್ವಾಮಿ ವಿವೇಕಾನಂದರು ಚಿಕಾಗೋ ವಿಶ್ವಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಿದಂಥ ವರ್ಷ 1983ರಲ್ಲಿ ಇವರು ಚಿಕಾಗೋ ವಿಶ್ವಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸ್ತಾರೆ. ಅಲ್ಲಿ ಭಾರತವನ್ನು ಪ್ರತಿನಿಧಿಸ್ತಾರೆ. ಬ್ರಾಹ್ಮಣೇತರ ವಿದ್ಯಾರ್ಥಿಗಳಿಗಾಗಿ ಸಂಸ್ಕೃತ ಕಾಲೇಜನ್ನು ತೆರೆದಂಥವರು ಪಂಡಿತ್ ಈಶ್ವರ್ ಚಂದ್ರ ವಿದ್ಯಾಸಾಗರ್. ಇವರು ಬ್ರಾಹ್ಮಣೇತರ ವಿದ್ಯಾರ್ಥಿಗಳಿಗಾಗಿ, ಅಂದಿನ ಸಂದರ್ಭದಲ್ಲಿ ಯಾವ ರೀತಿಯಾಗಿತ್ತು, ಬ್ರಾಹ್ಮಣ ವಿದ್ಯಾರ್ಥಿಗಳು ಮಾತ್ರ ಸಂಸ್ಕೃತವನ್ನು ಕಲಿಬೇಕು ಅನ್ನುವಂಥ ಪರಿಸ್ಥಿತಿ ಇತ್ತು. ಈ ಬ್ರಾಹ್ಮಣೇತರ ವಿದ್ಯಾರ್ಥಿಗಳಿಗಾಗಿ ಸಂಸ್ಕೃತ ಕಾಲೇಜನ್ನು ಪಂಡಿತ್ ಈಶ್ವರ್ ಚಂದ್ರ ವಿದ್ಯಾಸಾಗರ್ ಅವರು ತೆರೀತಾರೆ. ಮೊದಲ ಬಾರಿಗೆ ಮೇಲ್ವರ್ಗದಲ್ಲಿ ಕಾನೂನುಬದ್ಧ ವಿಧವಾ ಪುನರ್ವಿವಾಹವನ್ನು ನಡೆಸಿದಂಥವರು. ಮೇಲ್ಜಾತಿಯಲ್ಲಿ ವಿಧವಾ ಪುನರ್ವಿವಾಹ ಹೇಳುವಂಥ ಒಂದು ಕಾನ್ಸೆಪ್ಟ್, ಒಂದು ಅಂಶವನ್ನೇ ಅವರು ಒಪ್ಪುತ್ತಾ ಇರಲಿಲ್ಲ. ಅಂತಹದರಲ್ಲಿ ಆ ಒಂದು ಕಾನೂನುಬದ್ಧವಾಗಿ ವಿಧವಾ ಪುನರ್ವಿವಾಹವನ್ನು ನಡೆಸಿದಂಥವರು ಪಂಡಿತ್ ಈಶ್ವರ್ ಚಂದ್ರ ವಿದ್ಯಾಸಾಗರ್ ಅವರು. ರಾಮಕೃಷ್ಣ ಮಿಷನ್ ಅನ್ನು ಸ್ಥಾಪಿಸಿದಂಥವರು ಸ್ವಾಮಿ ವಿವೇಕಾನಂದರು. ರಾಮಕೃಷ್ಣ ಪರಮಹಂಸರ ವಿಚಾರಧಾರೆಗಳನ್ನು ಜನರಿಗೆ ತಲುಪಿಸಬೇಕು ಅನ್ನೋ ಕಾರಣಕ್ಕಾಗಿ ರಾಮಕೃಷ್ಣ ಮಿಷನ್ ಅನ್ನು ಸ್ಥಾಪನೆ ಮಾಡ್ತಾರೆ. ಸ್ವಾಮಿ ವಿವೇಕಾನಂದರನ್ನು ಭಾರತದ ರಾಷ್ಟ್ರೀಯತೆಯ ನಿಜವಾದ ಪಿತಾಮಹ ಎಂದು ಕರೆದಂಥವರು ಬಾಲಗಂಗಾಧರ್ ತಿಲಕರು. ಸ್ವಾಮಿ ವಿವೇಕಾನಂದರನ್ನು ಮೈಸೂರು ಅರಮನೆಗೆ ಆಹ್ವಾನವನ್ನು ನೀಡಿದಂತಹ ಅರಸರು 10ನೇ ಚಾಮರಾಜ ಒಡೆಯರ್ ಇವರು.
ಥಿಯೋಸಾಫಿಕಲ್ ಸೊಸೈಟಿಯ ಇನ್ನೊಂದು ಹೆಸರು ಬ್ರಹ್ಮವಿದ್ಯಾ ಸಮಾಜ. ಥಿಯೋಸಾಫಿಕಲ್ ಸೊಸೈಟಿಯ ಸ್ಥಾಪಕರು ಅಮೇರಿಕನ್ ಮಹಿಳೆಯಾದಂತಹ ಮೇಡಮ್ HP ಬ್ಲಾವೆಟ್ಸ್ಕಿ ಹಾಗೆ HS ಅಲ್ಕಾಟ್. ಇವರು ಥಿಯೋಸಾಫಿಕಲ್ ಸೊಸೈಟಿ ಅಥವಾ ಬ್ರಹ್ಮವಿದ್ಯಾ ಸಮಾಜ ಇದನ್ನು ಸ್ಥಾಪನೆ ಮಾಡ್ತಾರೆ. ನೆಕ್ಸ್ಟ್ 34ನೇ ಪ್ರಶ್ನೆ. ಥಿಯೋಸಾಫಿಕಲ್ ಸೊಸೈಟಿಯನ್ನು ಸ್ಥಾಪಿಸಿದ್ದು ಅಂದರೆ ಅದರ ಕೇಂದ್ರ ಕಚೇರಿ, ಮೂಲವಾಗಿ ಸ್ಥಾಪನೆ ಮಾಡಿದಂತಹ ಕೇಂದ್ರ ಕಚೇರಿ ನ್ಯೂಯಾರ್ಕ್ನಲ್ಲಿ ಇರುವಂಥದ್ದು. ಥಿಯೋಸಾಫಿಕಲ್ ಸೊಸೈಟಿಯ ಅಂತಾರಾಷ್ಟ್ರೀಯ ಕಚೇರಿಯನ್ನು ಭಾರತದಲ್ಲಿ ತೆರೆದಿದ್ದು ಚೆನ್ನೈ ಬಳಿಯ ಅಡಿಯಾರ್ ಹೇಳುವಂತಹ ಪ್ರದೇಶದಲ್ಲಿ. ಇದೊಂದು ಅಂತಾರಾಷ್ಟ್ರೀಯ ಸಂಸ್ಥೆ ಆಗುತ್ತೆ. ಅಮೆರಿಕಾದಲ್ಲಿ ನ್ಯೂಯಾರ್ಕ್ನಲ್ಲಿ ಇದರ ಕೇಂದ್ರ ಕಚೇರಿ ಇದೆ. ಇದರಲ್ಲಿ ಭಾರತದಲ್ಲಿ ಅದರ ಕೇಂದ್ರವನ್ನು ತೆರೆದಿದ್ದು ಚೆನ್ನೈ ಬಳಿಯ ಅಡಿಯಾರ್ ಹೇಳುವಂಥ ಪ್ರದೇಶದಲ್ಲಿ. ಚೆನ್ನೈ ಬಳಿಯ ಅಡಿಯಾರ್ನ ಥಿಯೋಸಾಫಿಕಲ್ ಸೊಸೈಟಿಯನ್ನು ಅಲ್ಲಿ ಅಧ್ಯಕ್ಷರಾಗಿದ್ದಂಥವರು ಡಾಕ್ಟರ್ ಆನಿ ಬೆಸೆಂಟ್ ಅವರು. ಆನಿ ಬೆಸೆಂಟ್ ಅವರ ಪತ್ರಿಕೆಗಳು ನ್ಯೂ ಇಂಡಿಯಾ ಮತ್ತು ಕಾಮನ್ವೆಲ್ತ್ ಹೇಳುವಂಥ 2 ಪತ್ರಿಕೆಗಳನ್ನು ಇವರು ಪ್ರಾರಂಭ ಮಾಡ್ತಾರೆ. ನೆಕ್ಸ್ಟ್ 38ನೇ ಪ್ರಶ್ನೆ. ಬನಾರಸ್ನಲ್ಲಿ ಸೆಂಟ್ರಲ್ ಹಿಂದೂ ಕಾಲೇಜ್ ಅನ್ನು ಸ್ಥಾಪಿಸಿದಂಥವರು ಆನಿ ಬೆಸೆಂಟ್ ಅವರು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಮಹಿಳಾ ಅಧ್ಯಕ್ಷರಾಗಿದ್ದಂಥವರು ಆನಿ ಬೆಸೆಂಟ್. ಹೋಮ್ ರೂಲ್ ಚಳುವಳಿಯನ್ನು ಸಹ ಇವರು ಈ ಚೆನ್ನೈನ ಸಮೀಪದಲ್ಲಿ ಹೋಮ್ ರೂಲ್ ಚಳುವಳಿಯನ್ನು ಇವರು ಪ್ರಾರಂಭ ಮಾಡ್ತಾರೆ. ಮಹಮ್ಮಡನ್ ಲಿಟರರಿ ಸೊಸೈಟಿಯನ್ನು ಸ್ಥಾಪನಿಸಿದವರು ಅಂತೂ ನವಾಬ್ ಅಬ್ದುಲ್ ಲತೀಫ್. ಮಹಮ್ಮಡನ್ ಲಿಟರರಿ ಸೊಸೈಟಿ ಇದನ್ನು ಸ್ಥಾಪನೆ ಮಾಡ್ತಾರೆ ಇವರು. 41ನೇ ಪ್ರಶ್ನೆ. ಅಲಿಘರ್ ಚಳುವಳಿಯ ನೇತಾರರು ಅಂತ ಯಾರನ್ನು ಕರಿತೇವೆ? ಸರ್ ಸೈಯದ್ ಅಹಮದ್ ಖಾನ್. ಇಲ್ಲಿ ಏನು ನವಾಬ್ ಅಬ್ದುಲ್ ಲತೀಫರು ಮಹಮ್ಮದನ್ ಲಿಟರರಿ ಸೊಸೈಟಿಯನ್ನು ಸ್ಥಾಪನೆ ಮಾಡ್ತಾರಲ್ವಾ, ಈ ಮಹಮ್ಮದನ್ ಲಿಟರರಿ ಸೊಸೈಟಿಯನ್ನು ಮುಂದುವರಿಸ್ಕೊಂಡು ಹೋಗಿ ಅದಕ್ಕೆ ಒಂದು ಚಳುವಳಿಯ ರೂಪುರೇಷೆಯನ್ನು ಕೊಟ್ಟು ಅಲಿಘರ್ ಚಳುವಳಿ ಅಂತ ಹೇಳಿ ಈ ಸರ್ ಸೈಯದ್ ಅಹಮದ್ ಖಾನ್ ಅವರು ಮಾಡ್ತಾರೆ. ನೆಕ್ಸ್ಟ್ 42ನೇ ಪ್ರಶ್ನೆ. ಚನ್ನಕೇಶವ ದೇವಾಲಯ ಇರುವಂಥದ್ದಲ್ಲಿ? ಬೇಲೂರಿನಲ್ಲಿದೆ. ಬೇಲೂರಿನ ಚನ್ನಕೇಶವ ದೇವಾಲಯ ಅಂತ ಕರೆಯುವಂಥದ್ದು. ಹೊಯ್ಸಳರು ದೇವಾಲಯವನ್ನು ನಿರ್ಮಿಸಲು ಬಳಸಿದಂತಹ ಕಲ್ಲು ಮೃದುವಾದ ಕಲ್ಲಿನಿಂದ ರಚನೆಯನ್ನು ಮಾಡಿರ್ತಾರೆ ಇವರು. ದೇವಾಲಯದ ಒಳಗೆ ಪೂಜಾ ಕಾಲದಲ್ಲಿ ಸಂಗೀತ, ನೃತ್ಯ, ಕಲಾ ಸೇವೆಗಾಗಿ ಇರುವಂತಹ ಸ್ಥಳವನ್ನು ನವರಂಗ ಅಂತ ಹೇಳಿ ಕರೆಯುವಂಥದ್ದು. ಸೋಮನಾಥಪುರ ಇರುವಂತಹ ಜಿಲ್ಲೆ ಮೈಸೂರಿನಲ್ಲಿ ಇದೆ. ಹಳೆಬೀಡಿನ ಮೊದಲ ಹೆಸರು ದೋರ ಸಮುದ್ರ ಅಥವಾ ದ್ವಾರ ಸಮುದ್ರ ಅಂತ ಹೇಳಿ ಕರೆಯುವಂಥದ್ದು. ಇದು ಹಳೆಬೀಡಿನ ಮೊದಲ ಹೆಸರಾಗಿತ್ತು. ವಿಷ್ಣುವರ್ಧನ ಅಂತ್ಯದಲ್ಲಿ ಯಾವ ಪಂಥವನ್ನು ಸ್ವೀಕರಿಸ್ತಾನೆ? ಶ್ರೀ ವೈಷ್ಣವ ಪಂಥವನ್ನು ಈತ ಸ್ವೀಕಾರವನ್ನು ಮಾಡ್ತಾನೆ. ಹೊಯ್ಸಳರ ಕೊನೆಯ ಪ್ರಮುಖ ಅರಸ 3ನೇ ಬಲ್ಲಾಳ. ಈತನ ಕಾಲದಲ್ಲಿ ಅಲಾವುದ್ದೀನ್ ಖಿಲ್ಜಿಯ ದಂಡನಾಯಕ ದಕ್ಷಿಣ ಭಾರತದ ಮೇಲೆ ದಾಳಿಯನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ 3ನೇ ಬಲ್ಲಾಳ ಆಳ್ವಿಕೆಯನ್ನು ಮಾಡ್ತಾ ಇರ್ತಾನೆ. ಹೊಯ್ಸಳರ ಕಾಲದ ಶ್ರೇಷ್ಠ ಕವಿಗಳು ಜನ್ನ, ಹರಿಹರ ಮತ್ತು ರಾಘವಾಂಕ. ಹರಿಹರನು ರಚಿಸಿದ ವಿಶಿಷ್ಟ ಸಾಹಿತ್ಯ ಪ್ರಕಾರ ರಗಳೆ ಹೇಳುವಂತಹ ಸಾಹಿತ್ಯ ಪ್ರಕಾರವನ್ನು ಹರಿಹರ ರಚನೆ ಮಾಡಿದ್ದಾನೆ. ಹಾಗಾಗಿ ಅದು ಹರಿಹರನ ರಗಳೆಗಳು ಅಥವಾ ಹರಿಹರನ ರಗಳೆ ಅಂತ ಹೇಳಿ ಕರೆಯುವಂಥದ್ದು. ನೆಕ್ಸ್ಟ್, ಹೊಯ್ಸಳರ ಕಾಲದ ಪ್ರಮುಖ ಕೃತಿಗಳು ಯಾವುದು? ಜನ್ನ, ಹರಿಹರ, ರಾಘವಾಂಕ ಪ್ರಮುಖ ಕವಿಗಳು ಅಂತ ನೋಡಿದ್ದೇವೆ. ಜನ್ನ ರಚನೆ ಮಾಡದಿರುವಂಥದ್ದು ಯಶೋಧರ ಚರಿತ, ಹರಿಹರನ ಗಿರಿಜಾ ಕಲ್ಯಾಣ, ರಾಘವಾಂಕನ ಹರಿಶ್ಚಂದ್ರ ಕಾವ್ಯ, ಹಾಗೆ ಕವಿ ಆಂಡಯ್ಯನ ಕಬ್ಬಿಗರ ಕಾವ್ಯ. ಇವು ಹೊಯ್ಸಳರ ಕಾಲದ ಪ್ರಮುಖ ಕೃತಿಗಳು. ನೆಕ್ಸ್ಟ್, ಇಂಗ್ಲಿಷ್ನ ವೈಜ್ಞಾನಿಕ ಸಾಹಿತ್ಯ ಕೃತಿಗಳನ್ನು ಉರ್ದುವಿಗೆ ಭಾಷಾಂತರಿಸಲು ಸ್ಥಾಪಿಸಿದಂಥ ಸೊಸೈಟಿ ಟ್ರಾನ್ಸ್ಲೇಷನ್ ಸೊಸೈಟಿ. ಇದು ಮಹಮ್ಮದನ್ ಅಲಿಘರ್ ಚಳುವಳಿಯ ಸಂದರ್ಭದಲ್ಲಿ ಸರ್ ಸೈಯದ್ ಅಹಮದ್ ಖಾನ್ರು ಈ ಟ್ರಾನ್ಸ್ಲೇಷನ್ ಸೊಸೈಟಿ ಹೇಳುವಂಥದ್ದನ್ನು ಸ್ಥಾಪನೆ ಮಾಡ್ತಾರೆ. ಕಾರಣ ಏನು? ಇಂಗ್ಲಿಷ್ನ ಕೆಲವೊಂದಿಷ್ಟು ವೈಜ್ಞಾನಿಕ ಕೃತಿಗಳೇನಿದ್ದಾವೆ ಈ ಕೃತಿಗಳನ್ನೆಲ್ಲ ಉರ್ದುವಿಗೆ ಭಾಷಾಂತರ ಮಾಡಿದ್ರೆ ಮುಸ್ಲಿಂ ಜನರು ಅದನ್ನು ಓದ್ತಾರೆ, ಅವರು ವೈಜ್ಞಾನಿಕವಾಗಿ ಮುಂದುವರಿತಾರೆ ಅನ್ನೋ ಕಾರಣಕ್ಕಾಗಿ. ಟ್ರಾನ್ಸ್ಲೇಷನ್ ಸೊಸೈಟಿಯ ಮುಂದೆ ಹೆಸರು ಪಡೆದಿದ್ದು ಸೈಂಟಿಫಿಕ್ ಸೊಸೈಟಿ ಅನ್ನೋ ಹೆಸರನ್ನು ಪಡೆದುಕೊಳ್ಳುತ್ತೆ. ಸರ್ ಸೈಯದ್ ಅಹಮದ್ ಖಾನ್ ಅವರ ಪತ್ರಿಕೆ ಅಲಿಘರ್ ಇನ್ಸ್ಟಿಟ್ಯೂಟ್ ಗೆಜೆಟ್ ಹೇಳುವಂಥ ಪತ್ರಿಕೆಯನ್ನು ಪ್ರಾರಂಭ ಮಾಡ್ತಾರೆ. ಈ ಅಲಿಘರ್ ಇನ್ಸ್ಟಿಟ್ಯೂಟ್ ಗೆಜೆಟ್ ಹೇಳುವಂಥ ಪತ್ರಿಕೆ ಇರುವಂಥ ಭಾಷೆ ಇಂಗ್ಲಿಷ್ ಮತ್ತು ಉರ್ದು, ಈ ಎರಡೂ ಭಾಷೆಯಲ್ಲೂ ಈ ಪತ್ರಿಕೆ ಪ್ರಕಟಗೊಳ್ಳುತ್ತೆ. ಸರ್ ಸೈಯದ್ ಅಹಮದ್ ಖಾನ್ ಅವರು 1875ರಲ್ಲಿ ಪ್ರಾರಂಭಿಸಿದಂಥ ಕಾಲೇಜು ಮಹಮ್ಮದನ್ ಆಂಗ್ಲೋ ಓರಿಯೆಂಟಲ್ ಕಾಲೇಜು. ನೆಕ್ಸ್ಟ್
ಮಹಮ್ಮದನ್ ಆಂಗ್ಲೋ ಓರಿಯೆಂಟಲ್ ಕಾಲೇಜನ್ನು ಅಲಿಘರ್ ಮುಸ್ಲಿಂ ವಿಶ್ವವಿದ್ಯಾಲಯವಾಗಿ ಮಾರ್ಪಟ್ಟ ವರ್ಷ 1920ರಲ್ಲಿ ಈ ಮಹಮ್ಮದನ್ ಆಂಗ್ಲೋ ಓರಿಯೆಂಟಲ್ ಕಾಲೇಜ್ ಹೇಳುವಂಥದ್ದನ್ನು ಅಲಿಘರ್ ಯೂನಿವರ್ಸಿಟಿ ಅಥವಾ ಅಲಿಘರ್ ಮುಸ್ಲಿಂ ಯೂನಿವರ್ಸಿಟಿ ಅಂತ ಹೇಳಿ ನಾಮಕರಣ ಮಾಡಲಾಗತ್ತೆ. ಶ್ರೀ ನಾರಾಯಣ ಗುರು ಸ್ಥಾಪಿಸಿದ ಸಂಸ್ಥೆ ಶ್ರೀ ನಾರಾಯಣ ಧರ್ಮ ಪರಿಪಾಲನಾ ಯೋಗಂ ಹೇಳುವಂಥದ್ದು. ಮಹಾರಾಷ್ಟ್ರದ ಮೊದಲ ಮಹಿಳಾ ಹೋರಾಟಗಾರ್ತಿ ತಾರಾಬಾಯಿ ಶಿಂಧೆ. ತಾರಾಬಾಯಿ ಶಿಂಧೆ ಅವರ ಕೃತಿ. ತಾರಾಬಾಯಿ ಶಿಂಧೆ ಅವರು ಸ್ತ್ರೀ ಪುರುಷ ತುಲನಾ ಹೇಳುವಂಥ ಕೃತಿಯನ್ನು ರಚಿಸಿದ್ದಾರೆ. ಭಾರತದ ಪ್ರಮುಖ ಕ್ರೈಸ್ತ ಸಮಾಜ ಸುಧಾರಕಿ ಪಂಡಿತ್ ರಮಾಬಾಯಿ. ಇವರನ್ನ ಭಾರತದ ಪ್ರಮುಖ ಕ್ರೈಸ್ತ ಸಮಾಜ ಸುಧಾರಕಿ ಅಂತ ಕರೀತಾರೆ. ಪಂಡಿತ್ ರಮಾಬಾಯಿ ಜನಿಸಿದ್ದು ಪಶ್ಚಿಮ ಘಟ್ಟದ ಗಂಗಾ ಮೂಲ ಹೇಳುವಂಥ ಪ್ರದೇಶದಲ್ಲಿ ಜನಿಸ್ತಾಳೆ. ಜನಿಸಿದಂಥ ಸಂದರ್ಭದಲ್ಲಿ ಹಿಂದೂ ಆಗಿ ಜನಿಸಿದ್ರೂ ಸಹ ನಂತರ ಇಂಗ್ಲೆಂಡ್ನಲ್ಲಿ ಹೋಗಿ ವಿದ್ಯಾಭ್ಯಾಸವನ್ನ ಪಡೆದು ಅಲ್ಲಿ ಕ್ರೈಸ್ತ ಮತಕ್ಕೆ ಮತಾಂತರಗೊಳ್ತಾರೆ. ಪಂಡಿತ್ ರಮಾಬಾಯಿ ಅವರ ತಂದೆ ತಾಯಿ ಶ್ರೀ ಅನಂತ ಶಾಸ್ತ್ರಿ ಹಾಗೆ ತಾಯಿ ಲಕ್ಷ್ಮೀಬಾಯಿ. ಪಂಡಿತ್ ರಮಾಬಾಯಿ ಹುಟ್ಟುಹಾಕಿದಂಥ ಸಂಸ್ಥೆ ಮುಕ್ತಿ ಮಿಷನ್ ಹೇಳುವಂತಹ ಸಂಸ್ಥೆಯನ್ನು ಹುಟ್ಟುಹಾಕ್ತಾರೆ 1889ರಲ್ಲಿ. ವಿಧವೆಯರಿಗೆ ಅನಾಥರಿಗೆ ಸಹಾಯವನ್ನು ಮಾಡುವಂತಹ ಒಂದು ಸಂಸ್ಥೆ ಇದಾಗಿದೆ. ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆದ ವರ್ಷ 1857ರಲ್ಲಿ ನಡೆಯಿತು. 1857ರ ದಂಗೆಯನ್ನು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಕರೆದವರಲ್ಲಿ ಮೊದಲಿಗರು ವಿನಾಯಕ್ ದಾಮೋದರ್ ಸಾವರ್ಕರ್, ವಿ.ಡಿ. ಸಾವರ್ಕರ್ ಅವರು ಕರೆದಿದ್ದಾರೆ. ಇದನ್ನೇ ಬ್ರಿಟಿಷರು ಇದೊಂದು ಕೇವಲ ಸಿಪಾಯಿ ದಂಗೆ ಅಂದರೆ ಸಿಪಾಯಿಗಳು ಸೈನ್ಯದಲ್ಲಿ ಇದ್ದಂತಹವರು ಮಾಡಿದಂತಹ ಒಂದು ದಂಗೆ. ಏನು ರಾಯಲ್ ಎನ್ಫೀಲ್ಡ್ ಹೇಳುವಂತಹ ಬಂದೂಕನ್ನು ಕೊಡ್ತಾರೆ, ಅದನ್ನು ಉಪಯೋಗಿಸ್ಲಿಕ್ಕೆ ವಿರೋಧಿಸಿ ಸಿಪಾಯಿಗಳಿಂದ ನಡೆದಂತಹ ದಂಗೆ ಅಂತ ಹೇಳಿ ಬ್ರಿಟಿಷರು ಕರೆದಿರುವಂಥದ್ದು. ದಂಗೆ ಆರಂಭ ಆಗಿದ್ದು 1857ರ ಮೇ 10ರಂದು ಮೀರತ್ನಲ್ಲಿ. ಅದಕ್ಕೂ ಮೊದಲು ಬ್ಯಾರಕ್ಪುರದಲ್ಲಿ ಪ್ರಾರಂಭ ಆಗುತ್ತೆ. ಬ್ಯಾರಕ್ಪುರದಲ್ಲಿ ಬ್ರಿಟಿಷ್ ಅಧಿಕಾರಿಯನ್ನು ಕೊಂದ ಭಾರತೀಯ ಸೇನಾನಿ ಮಂಗಲ್ ಪಾಂಡೆ ಈತನ ಸೋಸ್ತಾನೆ. ಕಾರಣ ಏನು, ಈ ಸ್ವತಂತ್ರ ಸಂಗ್ರಾಮಕ್ಕೆ ತತ್ಕ್ಷಣದ ಕಾರಣ ಏನಿದೆ ಅದೇ ಕಾರಣ. ರಾಯಲ್ ಎನ್ಫೀಲ್ಡ್ ಹೇಳುವಂಥ ಒಂದು ಬಂದೂಕನ್ನು ಕೊಡಲಾಗತ್ತೆ. ಆ ಬಂದೂಕಿಗೆ ಮದ್ದನ್ನು ತುಂಬುವಾಗ ಅದಕ್ಕೆ ಹಚ್ಚಿರುವ ತೋಟಗಳನ್ನು ಬಾಯಿಂದ ಕಿತ್ತು ಹಾಕಬೇಕಾಗಿತ್ತು. ಆ ಒಂದು ತೋಟಗಳಿಗೆ ದನ ಮತ್ತು ಹಂದಿಯ ಕೊಬ್ಬನ್ನು ಸವರಿದ್ದಾರೆ ಹೇಳುವಂಥ ವದಂತಿ ಇತ್ತು. ಇಲ್ಲಿ ದನ ಅಥವಾ ಹಸು ಹಿಂದೂಗಳಿಗೆ ಪವಿತ್ರ ಆಗಿತ್ತು, ಹಂದಿ ಮುಸ್ಲಿಮರಿಗೆ ನಿಷಿದ್ಧ ಆಗಿತ್ತು. ಈ ಒಂದು ಸೈನ್ಯದಲ್ಲಿ ಇದ್ದಂತಹವರೆಲ್ಲರೂ ಸಹ ಹಿಂದೂ ಮುಸ್ಲಿಮರೇ ಹೆಚ್ಚಾಗಿದ್ದ ಕಾರಣ ಇವರು ಅದನ್ನು ವಿರೋಧವನ್ನು ಮಾಡ್ತಾರೆ. ನೆಕ್ಸ್ಟ್, ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಸಂದರ್ಭದಲ್ಲಿ ಭಾರತದ ಚಕ್ರವರ್ತಿ ಎಂದು ಘೋಷಣೆ ಮಾಡಿದ್ದು ಮೊಘಲ್ ದೊರೆ 2ನೇ ಶಾ ಆಲಂ ಅಥವಾ ಮೊಘಲ್ ದೊರೆ 2ನೇ ಬಹದ್ದೂರ್ ಶಾ ಅವರನ್ನು ಭಾರತದ ಚಕ್ರವರ್ತಿ ಅಂತ ಹೇಳಿ ಘೋಷಣೆ ಮಾಡಲಾಗತ್ತೆ. ದಿಲ್ಲಿಯಲ್ಲಿ ಹೋರಾಟದ ನೇತೃತ್ವವನ್ನು ವಹಿಸುತ್ತಿದ್ದಂಥವರು ಬಖ್ತ್ ಖಾನ್. ಈತ ದೆಹಲಿಯಲ್ಲಿ ಹೋರಾಟದ ನೇತೃತ್ವವನ್ನು ವಹಿಸಿರ್ತಾರೆ. ನೆಕ್ಸ್ಟ್, ಕಾನ್ಪುರದಲ್ಲಿ ಹೋರಾಟದ ನೇತೃತ್ವವನ್ನು ವಹಿಸಿದಂಥವರು ನಾನಾ ಸಾಹೇಬ್ ಹಾಗೆ ತಾತ್ಯಾ ಟೋಪೆ. ಇವರು ಕಾನ್ಪುರದಲ್ಲಿ ದಂಗೆಯ ನೇತೃತ್ವವನ್ನು ವಹಿಸ್ತಾರೆ. ನೆಕ್ಸ್ಟ್, ಲಕ್ನೋದಲ್ಲಿ ಅದೇ ರೀತಿಯಾಗಿ ಲಕ್ನೋದಲ್ಲಿ ನೇತೃತ್ವವನ್ನು ವಹಿಸಿದಂಥವರು ಬೇಗಂ ಹಜ್ರತ್ ಮಹಲ್. ಝಾನ್ಸಿಯಲ್ಲಿ ಝಾನ್ಸಿಯ ರಾಣಿ ಲಕ್ಷ್ಮೀಬಾಯಿ ದಂಗೆಯ ನೇತೃತ್ವವನ್ನು ವಹಿಸಿರ್ತಾರೆ. ಬಿಹಾರದಲ್ಲಿ ದಂಗೆಯ ನೇತೃತ್ವವನ್ನು ವಹಿಸಿದಂಥವರು ಬಿಹಾರದ ಕುಂವರ್ ಸಿಂಗ್ ಅನ್ನುವಂಥವ್ರು ಬಿಹಾರದಲ್ಲಿ ಇದರ ನೇತೃತ್ವವನ್ನು ವಹಿಸ್ತಾರೆ. ನೆಕ್ಸ್ಟ್, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಆದ ವರ್ಷ 1885ರಲ್ಲಿ ಸ್ಥಾಪನೆ ಆಗುತ್ತೆ ಮುಂಬೈನಲ್ಲಿ. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, INC ಅಂತ ನಾವು ಶಾರ್ಟ್ ಫಾರ್ಮಲ್ಲಿ ಕರೆಯುವಂಥ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಥವಾ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್, ಇದು 1885ರಲ್ಲಿ ಮುಂಬೈನಲ್ಲಿ ಪ್ರಾರಂಭ ಆಗುತ್ತೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪಕ ಎಲೆನ್ ಆಕ್ಟಿವಿಯನ್ ಹ್ಯೂಮ್ ಹೇಳುವಂಥ ಒಬ್ಬ ನಿವೃತ್ತ ಬ್ರಿಟಿಷ್ ಅಧಿಕಾರಿ ಇದನ್ನು ಸ್ಥಾಪನೆ ಮಾಡ್ತಾರೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧ್ಯಕ್ಷರು ಉಮೇಶ್ ಚಂದ್ರ ಬ್ಯಾನರ್ಜಿ ಅಥವಾ WC ಬ್ಯಾನರ್ಜಿ ಅಂತ ಕರೆಯುವಂಥ ಉಮೇಶ್ ಚಂದ್ರ ಬ್ಯಾನರ್ಜಿ ಇವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧ್ಯಕ್ಷರಾಗಿರ್ತಾರೆ. 1885ರಲ್ಲಿ ಮೊದಲ ಅಧಿವೇಶನ ಮುಂಬೈಯಲ್ಲಿ ನಡೆಯುತ್ತೆ. 72 ಜನ ಪ್ರತಿನಿಧಿಗಳು ಅದಕ್ಕೆ ಹಾಜರಿರ್ತಾರೆ. ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಆರಂಭಿಕ ನಾಯಕರನ್ನ
ಮಂದಗಾಮಿಗಳು ಅಂತ ಕರೆಯುವಂಥದ್ದು. ಮಂದಗಾಮಿಗಳ ಕಾಲ 1885ರಿಂದ 1905. ಸಾಂಪ್ರದಾಯಿಕವಾಗಿ ನಾವು ಕರೆಯೋದಾದರೆ INC ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪನೆಯ ಮೊದಲ 20 ವರ್ಷವನ್ನು ಮಂದಗಾಮಿಗಳ ಕಾಲ ಅಂತ ಹೇಳಿ ಕರೆಯುವಂಥದ್ದು. ಪ್ರಮುಖ ಮಂದಗಾಮಿ ನಾಯಕರು ದಾದಾಬಾಯಿ ನವರೋಜಿ, ಸುರೇಂದ್ರನಾಥ್ ಬ್ಯಾನರ್ಜಿ, ಗೋಪಾಲಕೃಷ್ಣ ಗೋಖಲೆ, ಮಹಾದೇವ್ ರಾನಡೆ ಇವರು ಪ್ರಮುಖ ಮಂದಗಾಮಿ ನಾಯಕರಾಗಿರ್ತಾರೆ. ಮಂದಗಾಮಿಗಳ ನೀತಿಯನ್ನ ತೀವ್ರವಾದಿಗಳು ವ್ಯಂಗ್ಯವಾಡಿದ್ದು ತಿರುಪೆಯ ನೀತಿ ಅಂತ ಹೇಳಿ ವ್ಯಂಗ್ಯವನ್ನ ಮಾಡ್ತಾರೆ. ನೆಕ್ಸ್ಟ್ ತೀವ್ರಗಾಮಿಗಳು ಬರ್ತಾರೆ. ಮಂದಗಾಮಿಗಳ ನಂತರ ಬರುವಂಥವರು ತೀವ್ರಗಾಮಿಗಳು. ಆ ಗುಂಪಿನ ನಾಯಕರು ಯಾರ್ಯಾರು? ಲಾಲಾ ಲಜಪತ್ ರಾಯ್, ಬಾಲ್ ಗಂಗಾಧರ್ ತಿಲಕ್, ಬಿಪಿನ್ ಚಂದ್ರಪಾಲ್. ಲಾಲ್ ಬಾಲ್ ಪಾಲ್ ಅಂತ ಹೇಳಿ ಪ್ರಸಿದ್ಧಿಯನ್ನ ಪಡೆದಂತಹವರು ಇವರು ತೀವ್ರಗಾಮಿ ಗುಂಪಿನ ನಾಯಕರು. ಇವರ ಜೊತೆಗೆ ಅರವಿಂದೋ ಘೋಷ್ ಇವರು ಸಹ ತೀವ್ರಗಾಮಿ ನಾಯಕರಾಗಿರ್ತಾರೆ. ನೆಕ್ಸ್ಟ್ ತೀವ್ರಗಾಮಿಗಳ ಕಾಲ ಎಂದು ಕರೆಯುವಂಥದ್ದು 1905ರಿಂದ 1919 ಅವಧಿಯನ್ನು ತೀವ್ರಗಾಮಿಗಳ ಕಾಲ ಅಂತ ಕರಿತೇವೆ. ತೀವ್ರಗಾಮಿಗಳು ಬರ್ತಾರೆ, ಕ್ರಾಂತಿಕಾರಿಗಳು ಸಹ ಬರ್ತಾರೆ. 1919 ನಂತರ ಏನಾಗುತ್ತೆ, ಗಾಂಧಿ ಯುಗ ಅನ್ನುವಂಥದ್ದು ಪ್ರಾರಂಭ ಆಗುತ್ತೆ. ತಿಲಕರ ಪತ್ರಿಕೆ ಹೆಸರು ಮರಾಠ ಹೇಳುವಂಥದ್ದೊಂದು ಪತ್ರಿಕೆ, ಅದು ಇಂಗ್ಲಿಷ್ ಭಾಷೆಯಲ್ಲಿರುವಂಥದ್ದು. ಕೇಸರಿ ಹೇಳುವಂಥದ್ದೊಂದು ಪತ್ರಿಕೆ ಮರಾಠಿ ಭಾಷೆಯಲ್ಲಿರುವಂಥದ್ದು. 2 ಪತ್ರಿಕೆಗಳನ್ನು ಇವರು ಪ್ರಾರಂಭ ಮಾಡ್ತಾರೆ. ಬಿಪಿನ್ ಚಂದ್ರಪಾಲ್ ಅವರ ಪತ್ರಿಕೆ ನ್ಯೂ ಇಂಡಿಯಾ. ಅರವಿಂದರ ಪತ್ರಿಕೆ ವಂದೇ ಮಾತರಂ ಹೇಳುವಂಥದ್ದು. ಪಂಜಾಬಿನ ಸಿಂಹ ಎಂದು ಜನಪ್ರಿಯರಾದಂಥವರು ಲಾಲಾ ಲಜಪತ್ ರಾಯ್ ಅವರು. ಬಂಗಾಳ ವಿಭಜನೆ ನಡೆದಂತಹ ವರ್ಷ 1905ರಲ್ಲಿ ಬಂಗಾಳದ ವಿಭಜನೆ ನಡೆಯುತ್ತೆ. ಏನು ಬಂಗಾಳ ವಿಭಜನೆ ಅಂದರೆ, ಬಂಗಾಳದಲ್ಲಿ ಹಿಂದೂ ಮತ್ತು ಮುಸ್ಲಿಂ ಅಧಿಕ ಸಂಖ್ಯೆಯಲ್ಲಿ ಇರುವಂಥದ್ದು. ಅಂದರೆ ಪಶ್ಚಿಮ ಭಾಗದಲ್ಲಿ ಹಿಂದೂಗಳು ಅಧಿಕ ಇದ್ದರು, ಪೂರ್ವ ಭಾಗದಲ್ಲಿ ಮುಸ್ಲಿಮರು ಅಧಿಕ ಇದ್ದರು. ಇದನ್ನು ಗಣತಿಯ ಆಧಾರದ ಮೇಲೆ ಬ್ರಿಟಿಷರು ತಿಳಿದುಕೊಳ್ತಾರೆ. ಅವರ ಒಡೆದು ಆಳುವ ನೀತಿಯನ್ನು ಇಲ್ಲಿ ಒಂದು ಅಪ್ಲೈ ಮಾಡುವಂಥ ಸಲುವಾಗಿ ಹಿಂದೂ ಮತ್ತು ಮುಸ್ಲಿಂ ವೈಶಾಲ್ಯತೆಯ ಆಧಾರ, ಭೌಗೋಳಿಕ ವೈಶಾಲ್ಯತೆಯ ಆಡಳಿತಾತ್ಮಕ ಕಾರಣವನ್ನು ಹುಟ್ಟಿ ಈ ಬಂಗಾಳವನ್ನು ವೆಸ್ಟ್ ಬೆಂಗಾಲ್ ಮತ್ತು ವೆಸ್ಟ್ ಬೆಂಗಾಲ್ ಮತ್ತು ಈಸ್ಟ್ ಬೆಂಗಾಲ್, ಪಶ್ಚಿಮ ಬಂಗಾಳ, ಪೂರ್ವ ಬಂಗಾಳ ಅಂತ ಹೇಳಿ ವಿಭಜನೆಯನ್ನು ಮಾಡಲಿಕ್ಕೆ ತೊಡಗುತ್ತಾರೆ. ಬಂಗಾಳದಾದ್ಯಂತ ರಾಷ್ಟ್ರೀಯ ಶೋಕ ದಿನವನ್ನಾಗಿ ಆಚರಿಸಿದ್ದು 1905ರ ಅಕ್ಟೋಬರ್ 16ರಂದು. ರಾಷ್ಟ್ರೀಯ ಶೋಕ ದಿನದ ಸಂದರ್ಭದಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಅವರು ಹಾಡಿದ ರಾಷ್ಟ್ರಗೀತೆ ಅಮರ್ ಸೋನಾರ್ ಬಾಂಗ್ಲಾ. ಇದರ ಜೊತೆಗೆ ಇನ್ನೊಂದು ವಿಷಯವನ್ನು ನೆನಪಿಟ್ಕೊಳ್ಬೇಕು, 2 ದೇಶದ ರಾಷ್ಟ್ರಗೀತೆಯನ್ನು ರಚಿಸಿದಂಥ ಏಕೈಕ ಕವಿ ಅಥವಾ ಸಾಹಿತಿ ಅಂದರೆ ರವೀಂದ್ರನಾಥ್ ಟ್ಯಾಗೋರ್. ಭಾರತದ ರಾಷ್ಟ್ರಗೀತೆಯನ್ನು ರಚನೆ ಮಾಡಿರುವಂಥದ್ದು ರವೀಂದ್ರನಾಥ್ ಟ್ಯಾಗೋರ್, ಬಾಂಗ್ಲಾದ ರಾಷ್ಟ್ರಗೀತೆಯನ್ನು ರಚನೆ ಮಾಡಿರುವಂಥದ್ದು ರವೀಂದ್ರನಾಥ್ ಟ್ಯಾಗೋರ್ ಅವರು. ಬ್ರಿಟಿಷ್ ಸರ್ಕಾರ ಬಂಗಾಳ ವಿಭಜನೆಯನ್ನು ರದ್ದು ಮಾಡಿದ್ದು 1911ರಲ್ಲಿ. 1905ರಲ್ಲಿ ಏನು ಬಂಗಾಳ ವಿಭಜನೆ ಆಗುತ್ತೆ, ಅದರ ವಿರುದ್ಧವಾಗಿ ಬಹಳಷ್ಟು ಪ್ರತಿಭಟನೆ, ಹೋರಾಟಗಳು ನಡೆಯುತ್ತೆ. ಪ್ರತಿಭಟನೆಗಳು ತೀವ್ರ ಸ್ವರೂಪಕ್ಕೆ ಹೋದ ಕಾರಣ 1911ರಲ್ಲಿ ಬಂಗಾಳ ವಿಭಜನೆಯನ್ನು ರದ್ದು ಮಾಡಲಾಗುತ್ತೆ. ಭಾರತದಲ್ಲಿ ಮುಸ್ಲಿಂ ಲೀಗನ್ನು ಸ್ಥಾಪನೆ ಮಾಡಿದ್ದು 1906ರಲ್ಲಿ ಢಾಕಾದಲ್ಲಿ. ಭಾರತ ಮುಸ್ಲಿಂ ಲೀಗ್ ಅನ್ನು ಸ್ಥಾಪನೆ ಮಾಡಿದಂಥವರು ಸರ್ ಆಗಾ ಖಾನ್ ಹಾಗೆ ನವಾಬ್ ಸಲೀಮುಲ್ಲಾ ಇವರು ಸೇರಿ ಮಾಡ್ತಾರೆ. ಸೂರತ್ ಒಡಕು ಉಂಟಾಗಿದ್ದು 1907ರಲ್ಲಿ ಉಂಟಾಗುತ್ತೆ. ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳ ನಡುವೆ ಉಂಟಾದಂಥ ಒಂದು ಭಿನ್ನಾಭಿಪ್ರಾಯದ ಕಾರಣದಿಂದಾಗಿ ಸೂರತ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಇವೆರಡು ಕಾಂಗ್ರೆಸ್ ಇಬ್ಬಾಗ ಆಗುತ್ತೆ. ಇದನ್ನು ಸೂರತ್ ಒಡಕು ಅಂತ ಹೇಳಿ ಕರೆಯುವಂಥದ್ದು. ತಿಲಕರು ಬರ್ಮಾ ಜೈಲಿನಲ್ಲಿದ್ದು ಬರೆದ ಕೃತಿ ಗೀತಾರಹಸ್ಯ. ಬರ್ಮಾ ಜೈಲಿನಲ್ಲಿ ಕರಿ ನೀರಿನ ಶಿಕ್ಷೆಗೆ ಇವರು ಒಳಗಾಗಿರ್ತಾರೆ. ಅಲ್ಲಿ ಗೀತಾರಹಸ್ಯ ಕೃತಿಯನ್ನು ಬರೀತಾರೆ. ಮಿಂಟೋ ಮಾರ್ಲೆ ಸುಧಾರಣೆ ಜಾರಿಗೆ ಬಂದ ವರ್ಷ 1909. ಮುಸ್ಲಿಮರಿಗೆ ಪ್ರತ್ಯೇಕ ಮತಕ್ಷೇತ್ರ ಕಲ್ಪಿಸಿದ ಕಾಯ್ದೆ 1909ರ ಮಿಂಟೋ ಮಾರ್ಲೆ ಸುಧಾರಣೆ. ರೌಲತ್ ಕಾಯ್ದೆ ಜಾರಿಗೆ ಬಂದ ವರ್ಷ 1919ರ ಫೆಬ್ರವರಿಯಲ್ಲಿ ರೌಲತ್ ಕಾಯ್ದೆ ಜಾರಿಗೆ ಬರುತ್ತೆ. ಏನು ರೌಲತ್ ಕಾಯ್ದೆ ಅನ್ನೋದನ್ನು ನೋಡಿದ್ರೆ, ಈ ಕಾಯ್ದೆ ಅನುಸಾರ ಭಾರತದ ತೀವ್ರಗಾಮಿಗಳನ್ನು ಹತ್ತಿಕ್ಕಲಿಕ್ಕೆ ತಂದಂತಹ ಒಂದು ಕಾಯ್ದೆ. ಇದರ ಪ್ರಕಾರ ಯಾವುದೇ ಅನುಮಾನ ಬಂದಂತಹ ವ್ಯಕ್ತಿಯನ್ನು ಯಾವುದೇ ಪೂರ್ವ ಸೂಚನೆ ಇಲ್ಲದೆ ಅವರನ್ನು ಬಂಧನಕ್ಕೊಳಪಡಿಸಬಹುದಿತ್ತು, ಅವರನ್ನು ನ್ಯಾಯಾಲಯದ ಮುಂದೆ ಹಾಜರುಪಡಿಸಬಹುದಿತ್ತು. ಹೀಗೆ ಬಂಧನಕ್ಕೊಳಗಾದಂಥ ವ್ಯಕ್ತಿಯು ವಕೀಲರನ್ನು ನೇಮಕ ಮಾಡಿಕೊಳ್ಳಿಕ್ಕೂ ಅವಕಾಶ ಇರಲಿಲ್ಲ. ಭಾರತೀಯ ತೀವ್ರಗಾಮಿಗಳ ಒಂದು ಕಾರ್ಯಾಚರಣೆಯನ್ನು ಹತ್ತಿಕ್ಕುವ ಸಲುವಾಗಿ ಬ್ರಿಟಿಷರು ಈ ರೌಲತ್ ಕಾಯ್ದೆಯನ್ನು ಜಾರಿಗೆ ತರ್ತಾರೆ.
ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆದಿದ್ದು 1919 ಪಂಜಾಬ್ನ ಅಮೃತ್ಸರದ ಸುವರ್ಣ ಮಂದಿರದ ಸಮೀಪ ಇರುವಂತಹ ಜಲಿಯನ್ ವಾಲಾಬಾಗ್ ಹೇಳುವಂಥ ಒಂದು ಉದ್ಯಾನವನದಲ್ಲಿ ಈ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆಯುತ್ತೆ. ಕೊನೆಯ ಪ್ರಶ್ನೆ, ಜಲಿಯನ್ ವಾಲಾಬಾಗ್ದಲ್ಲಿ ಜನ ಪ್ರತಿಭಟನೆ ಮಾಡಲು ಕಾರಣ? ತಮ್ಮ ಪ್ರತಿನಿಧಿ ಆದಂತಹ ಡಾಕ್ಟರ್ ಸೈಫುದ್ದೀನ್ ಕಿಚ್ಲು ಹಾಗೆ ಡಾಕ್ಟರ್ ಸತ್ಯಪಾಲ್ ಅವರನ್ನ ಬಂಧನ ಮಾಡಿರ್ತಾರೆ. ಈ ರೌಲತ್ ಕಾಯ್ದೆ ವಿರುದ್ಧ ಹೋರಾಟ ಮಾಡಿದ ಕಾರಣಕ್ಕಾಗಿ ಆ ಬಂಧನವನ್ನು ಯಾಕೆ ಮಾಡಿದ್ರು, ಅದನ್ನು ಬಿಡಿಸಬೇಕು ಅನ್ನೋ ಕಾರಣಕ್ಕಾಗಿ ಈ ಶಾಂತಿಯುತವಾಗಿ ಜನ ಇಲ್ಲಿ ಪ್ರತಿಭಟನೆಗೆ ಸೇರಿರ್ತಾರೆ. ಒಟ್ಟು 100 ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡಿದ್ವಿ. ಇದೇ ರೀತಿಯಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಅನೇಕ ಕ್ವಶನ್ಗಳನ್ನು ನಾವು ನೋಡ್ತಾ ಹೋಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಯಾರು ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋವನ್ನು ನೋಡ್ತಾ ಇದ್ರು ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.